ಕಿರ್ಚಿದ ಶಬ್ದ ಕೇಳಿಸ್ತಲ್ವಾ? ಕಿರ್ಚಿದಂಗ ಇಲ್ವಲ್ಲ? ಇಲ್ಲ ರೀ, ಕೇಳಿಸ್ತಲ್ಲ. ನಾವು ಮನೇಲಿಲ್ಲ ಅಂತ ಯಾರಾದರೂ ಕಳ್ಳರು ಮನೆಗೆ ಬಂದಿದ್ರೆ, ನಾವು ಇವಾಗ ಬಂದಮೇಲೆ ಗೊತ್ತಾಗಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ಟಿದ್ರೆ? ಇಲ್ಲ ಜಾನ್ವಿ ಅವರೇ, ಇಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ನೀವೇನು ಹೆದರ್ಕೋಬೇಡಿ. ಇಲ್ಲ ರೀ, ಯಾರಾದರೂ ಕಿರ್ಚಿದ್ರೆ ಆ ಶಬ್ದ ನನಗೆ ಗೊತ್ತಾಗಲ್ವಾ ಹೇಳಿ? ನಂಗೆ ಯಾಕೋ ನಿಜವಾಗ್ಲೂ ಯಾರೋ ಬಂದಿದ್ದಾರೆ ಅನ್ನಿಸ್ತದೆ. ಈ ಮದರ್ ಇಂಡಿಯಾಗೆ ಮಗು ಹೇಳ್ದಾಗ ಹೇಳಿದ್ದೀನಿ, ತುಟಿ ಪಿಟ ಕಂದಗಿರಿ ಅಂತ. ಏನೋ ಷಡ್ಯಂತ್ರ ಮಾಡ್ತಿರೋ ಹಾಗಿದೆಯಲ್ಲ. ಈಗ ಏನಾದರೂ ಜಾನ್ವಿ ಅವ್ರಿಗೆ ಇವ್ರು ಇರೋದು ಗೊತ್ತಾಗ್ಬಿಟ್ರೆ ನನ್ನ ಕಥೆ ಮುಗಿದ ಹಾಗೆ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಯಾರಾದರೂ ಬಂದಿದ್ದಾರಾ ಅಂತ ಹುಡ್ಕೋಣ. ಜಾನ್ವಿ ಅವರೇ ನೋಡಿ, ನಮ್ಮಿಬ್ಬರ ಮನಸ್ಸು ರಾಡಿಯಾಗಿತ್ತು, ಹೊರಗೆ ಹೋಗಿ ಬಂದಿದ್ದೀವಿ, ಸುಸ್ತಾಗಿರುತ್ತೆ, ಹೀಗೆಲ್ಲ ಆಗೋದು ಸಹಜ. ನಾನು ಹೇಳೋದು ಕೇಳಿ, ನೀವು ಇಲ್ಲಿ ಸೇಫ್ ಆಗಿದ್ದೀರಿ, ನಾನು ಇಲ್ಲಿರೋವರೆಗೂ ನಿಮ್ಗೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ. ಹಾಗೆ ನೋಡ್ಕೊತೀನಿ. ಬನ್ನಿ ಮಲ್ಕೊಳ್ಳೋಣ. ನಡೀರಿ ಮಲ್ಕೊಳ್ಳೋಣ. ನನಗೆ ನೀರು ಬೇರೆ ಕುಡಿಬೇಕು ಅನಿಸ್ತಾ ಇದೆ. ನಡೀರಿ ಜಾನ್ವಿ ಅವರೇ. ನಾನು ಯಾಕೆ ಜಾನ್ವಿ ಅವರೇ ಇನ್ನೂ ಒಂಥರ ಇದ್ದೀರಾ? ರೀ, ನನಗೆ ಯಾಕೋ ನಮ್ಮ ಮನೆಯಲ್ಲಿ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತದೆ. ಅದು ಹೇಗೆ ಸಾಧ್ಯ ಜಾನ್ವಿ ಅವರೇ? ಹಾಗಿದ್ರೆ ಜಯಂತನು ಗೊತ್ತಾಗಲ್ವಾ? ನೀವು ನಿಶ್ಚಿಂತೆಯಾಗಿ ಮಲಗಿರಿ, ನಾನು ಬರ್ತೀನಿ. ರೀ, ಹೀಗೆಲ್ಲ ಆಗ್ತಿರುವಾಗ ನಾನು ಹೇಗೆ ರೆಸ್ಟ್ ಮಾಡೋಕ್ಕಾಗುತ್ತೆ? ಜಾನ್ವಿ ಅವರೇ, ಹಾಗೇನಾದರೂ ಒಂದು ಪಕ್ಷ ಯಾರಾದರೂ ಕಿರ್ಚಿದ್ರೆ ನನಗೂ ಕೇಳಿಸ್ಬೇಕಾಗಿತ್ತು ತಾನೆ. ನನಗೇನೋ ಇದು ನಿಮ್ಮ ಭ್ರಮೆ ಅಂತ ಅನ್ನಿಸ್ತಿದೆಯಪ್ಪ. ಪ್ಲೀಸ್ ರೀ, ಭ್ರಮೆ ಅಂತೆಲ್ಲ ಹೇಳಬೇಡಿ. ನನಗೆ ನಿಜವಾಗ್ಲೂ ಯಾರೋ ಕಿರ್ಚಿದ ಶಬ್ದ ಕೇಳಿಸ್ತು, ಅದಕ್ಕೆ ಹೇಳ್ತಿರೋದು ಬನ್ನಿ ಒಂದ್ಸಲಿ ನೋಡ್ಕೊಂಡು ಬರೋಣ ಅಂತ. ಬನ್ನಿ. ಯಾಕ್ರಿ? ನನಗೆ ಈಗ ಗೊತ್ತಾಯ್ತು ಏನಾಗಿದೆ ಅಂತ. ಎಲ್ಲಿ ಬನ್ನಿ ಕೂತ್ಕೊಳ್ಳಿ. ನೆನ್ನೆ ಪಾರ್ಟಿನಲ್ಲಿ ನೀವು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ರಿ. ಇವತ್ತು ನಾವು ಹೊರಗಡೆ ಬೇರೆ ಹೋಗಿದ್ದೀವಿ, ಎಷ್ಟು ಜನರ ಕಣ್ಣು ನಿಮಗೆ ಬಿದ್ದಿತ್ತು ಏನೋ. ಎಲ್ಲಿ ತಾಳೆ ನೋಡಿದ್ರ ಎಷ್ಟು ದೃಷ್ಟಿಯಾಗಿದೆ ಅಂತ. ನೋಡಿ, ಅತ್ತಿಗೆ ಹೆಲ್ತ್ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ, ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ನೀವು ನಿಶ್ಚಿಂತೆಯಿಂದ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳಿ. ನಾನು ನಿಮಿಷ ನೀರು ಕುಡ್ಕೊಂಡು ಬಂದ್ಬಿಡ್ತೀನಿ. ಬಂದೆ. ಇದೆಲ್ಲ ನಿಜವಾಗ್ಲೂ ನನ್ನ ಭ್ರಮೆನಾ? ಆದರೆ ನನಗೆ ಯಾರೋ ಕೂಗಿದ್ದು ಕೇಳಿಸ್ತಲ್ಲ. ಇವ್ರು ಯಾಕೆ ಹೀಗೆಲ್ಲ ಹೇಳ್ತಿದ್ದಾರೆ? ಅಥವಾ ಇವರು ಸುಳ್ಳು ಹೇಳ್ತಿದ್ದಾರಾ? ಮತ ನಿಧಾನ 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 ಹೇಳೋ ಮತ. ನೀವು ಯಾವತ್ತೂ ಒಂಟಿಯಾಗಿರ್ಬಾರ್ದು ಅಂತ ನಿಮಗೋಸ್ಕರ ಅಂತ ಒಬ್ಬ ಫ್ರೆಂಡ್ನ ಕರ್ಕೊಂಡು ಬಂದಿದ್ದೀನಿ. ಕಾಲು ಲಕ್ಷ್ಮಿ, 5 ನಿಮಿಷದಿಂದ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿಯಲ್ಲೇ ಮತ್ತೆ ಮಾಡ್ತಾ ಇದ್ಯಾ? ಆದರೂ ನಮ್ಮಣ್ಣ ಮನೆಗೆ ಬರ್ತಿದ್ದಾನಲ್ವಾ, ಮನೆ ಕ್ಲೀನ್ ಆಗಿರ್ಬೇಕಲ್ವೇನ್ರಿ? ನಿಮ್ಮ ಅಣ್ಣ ಬರ್ತಾ ಇರೋದು ನಿನ್ನ ನೋಡಕ್ಕೆ, ಮನೆ ನೋಡೋದಕ್ಕಲ್ಲ. ಆದರೂ ಮನೆ ಗಲೀಜಾಗಿದ್ರೆ ಅವನೇನು ಅನ್ಕೋಬೇಡ. ಆಯ್ತಾ ನಿಂದು ಕ್ಲೀನಿಂಗ್ ಎಲ್ಲ? ಆಯ್ತಪ್ಪ.
ಇವ್ರದೊಂದು ಮುಗಿದಿರೋ ಕತೆ. ವೀಣಾ ಹ್ಞೂ. ಏನಂತಮ್ಮ ಒಂದು ಕತೆ? ಅಯ್ಯೋ ಏನಿಲ್ಲ ಮಾವ, ಅದೇ ನರಸಿಂಹ ಮಾವ ಮನೆಗೆ ಬರ್ತಿದಾರಲ್ಲ, ಅದಕ್ಕೆ ತಾನು ಹೊರಗಡೆ ಬಂದು ಮಾತಾಡ್ಸಲ್ಲ ಅಂತ ಕೇಳ್ತಿದ್ದಾರೆ. ಪಾಪ ಸಂತು, ನಮ್ಮ ಅಣ್ಣ ಬರ್ತಾನೆ ಅಂತ ಖುಷಿಯಾಗಿದ್ದ. ಈಗ ಹೊರಗಡೆನೂ ಬರೋ ಹಾಗಿಲ್ಲ, ಯಾರ ಹತ್ರನೂ ಮಾತಾಡೋ ಹಾಗೂ ಇಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಹುಷಾರಾದ್ಮೇಲೆ ಎಷ್ಟು ಬೇಕಿದ್ರೂ ಮಾತಾಡ್ಬೋದು. ಹೇಳಿ ಕೇಳಿ ಅದು ವೈರಲ್ ಫೀವರು, ಅವ್ರು ಆಚೆ ಬರೋದು, ನಮ್ಮ ಹತ್ರ ಎಲ್ಲ ಮಾತಾಡೋದು, ಮನೆ ಮಂದಿಗೆಲ್ಲ ಅಂಟಿಸೋದು, ಯಾರಿಗೆ ಬೇಕು ಹೇಳಿ. ನಾನು ವೆಂಕಿನ ಕಳಿಸಿ ಹಣ್ಣು ಮತ್ತು ಸ್ವೀಟ್ಸ್ ಎಲ್ಲ ತರಿಸ್ಕೋತೀನಿ. ಶಲ್ವಿ ಬಂದು ಹೋಗ್ಲೇ ಬಂದಿದೆಯಾ? ವೆಂಕಿಯಲ್ಲಿ ಅದು ಒಂದು ಅರ್ಜೆಂಟ್ ಆರ್ಡ್ರ್ ಇತ್ತಾ, ಅದಕ್ಕೆ ವೆಂಕಿ ಮುಗಿಸ್ಕೊ ಬರ್ತೀನಿ ಅಂತ ಹೋದ್ರು. ಅಯ್ಯೋ ಹೌದಾ? ಚಲ್ವಿ, ನೀನೇ ಒಂದು ಸ್ವಲ್ಪ ಹೊರಗಡೆ ಹೋಗಿ ಹಣ್ಣು ಮತ್ತು ಸ್ವೀಟ್ಸ್ ಎಲ್ಲ ತಂದು ಕೊಡ್ತೀಯಾ? ನಾನು ಸ್ವಲ್ಪ ಅಡುಗೆ ಕೆಲಸ ಶುರು ಮಾಡ್ತೀನಿ. ಆಯ್ತಕ್ಕ, ನಾನು ಹೋಗಿ ತಗೋಬರ್ತೀನಿ. ಓ ಅತ್ತೆ, ಏನ್ ನಿಮ್ಮ ಅಣ್ಣ ಬರ್ತಾರೆ ಅಂತ ನಿಮ್ಮ ಮುಖ ಭಾರಿ ಹೊಳಿತೈತೆ. ಹಾಗೇನಿಲ್ಲ ಚೆಲ್ಲಿ, ಕೆಲವು ಸಂಬಂಧಗಳು ದೂರ ಆದಾಗ ಎಷ್ಟು ದುಃಖ ಆಗುತ್ತೋ, ಹತ್ರ ಆದಾಗ ಅಷ್ಟೇ ಸಂತೋಷ ಆಗುತ್ತೆ. ಎಷ್ಟೋ ವರ್ಷದ ನಂತರ ನಮ್ಮ ಅಣ್ಣ ಬರ್ತಿದ್ದಾನಲ್ಲ, ಅದಕ್ಕೆ ಇಷ್ಟೊಂದು ಖುಷಿ. ಆದರೂ ಈ ಖುಷಿನೆಲ್ಲ ನೋಡೋದಕ್ಕೆ ನಮ್ಮ ಅತ್ತಿಗೆ ಇರಬೇಕಾಗಿತ್ತು. ಲಕ್ಷ್ಮಿ, ಹಾಗ್ಯಾಕೆ ಅಂದ್ಕೊಳ್ತೀಯಾ? ಅವ್ರು ಇಲ್ಲೇ ಇರ್ತಾರೆ, ನಮ್ಮ ನಗುನಲ್ಲೇ ಇರ್ತಾರೆ. ಅದಕ್ಕೆ ಹೇಳೋದು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು, ಅವ್ರು ನೋಡ್ತಾ ಇರ್ತಾರೆ ನೀನನ್ನು. ಚಲ್ವಿ, ಮಾತಾಡ್ತಾ ನಿಂತ್ರೆ ನಾವು ಇಲ್ಲೇ ಇದ್ಬಿಡ್ತೀವಿ. ನೀನು ಹೋಗಿ ಹಣ್ಣು ಸ್ವೀಟ್ಸ್ ಎಲ್ಲ ತೊಗೊಂಡು ಬಾ, ನಾನು ಅಡುಗೆ ಕೆಲಸ ಶುರು ಮಾಡ್ತೀನಿ. ನಿಮ್ಮಮ್ಮ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂದರೆ ಮೊದಲು ನೀನು ಖುಷಿಯಾಗಿರ್ಬೇಕು. ನೀನಿಲ್ಲಿ ಖುಷಿಯಾಗಿದ್ರೆ ಆ ಜೀವ ಎಲ್ಲೇ ಇದ್ರೂ ಸಂತೋಷವಾಗಿರ್ತದೆ. ಬೆಂಕಿ, ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋ ಪ್ರೀತಿ ಅಂದರೆ ಅದು ತಾಯಿ ಪ್ರೀತಿ. ಅದನ್ನ ಬೇರೆ ಯಾರು ಕೊಡೋಕ್ಕಾಗಕ್ಕಿಲ್ಲ, ತಾಯಿನೇ ಕೊಡಬೇಕು.